ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹಲಸಿನ ಬೀಜದಿಂದ ಹೊಸ ರೆಸಿಪಿಯೊಂದನ್ನು ಮಾಡ್ತಾ ಇದ್ದೇನೆ. ಹಲಸಿನ ಬೀಜ ಇದ್ದರೆ ಸುಲಭದಲ್ಲಿ ಮಾಡ್ಕೋಬಹುದು. ಇದನ್ನು ಹೇಗೆ ಮಾಡುವುದು ಅಂತ ನೋಡುವ. 5-6 ಬ್ಯಾಡಗೆ ಮೆಣಸನ್ನು ತಗೊಂಡಿದ್ದೇನೆ. ಅರ್ಧ ಸ್ಪೂನ್ ಕೊತ್ತಂಬರಿ, ಅರ್ಧ ಸ್ಪೂನ್ ಜೀರಿಗೆ ಹಾಗೂ ಅರ್ಧ ಸ್ಪೂನ್ ಅರಶಿನವನ್ನು ತಗೊಂಡಿದ್ದೇನೆ. 1/4 ಸ್ಪೂನ್ ಆಗುವಷ್ಟು ಮೆಂತೆ, 5 ಬೆಳ್ಳುಳ್ಳಿ ಹೆಸರು, ಹಾಗೆ ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿಯನ್ನು ತಗೊಂಡಿದ್ದೇನೆ. ಇದನ್ನೆಲ್ಲ ನೈಸಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೇನೆ. ಹಾಗೆ ಒಂದು ಪ್ಯಾನನ್ನು ಬಿಸಿ ಆಗಲಿಕ್ಕಿಟ್ಟು ಅದಕ್ಕೆ 2 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕಬೇಕು. ನಂತರ ಸಾಸಿವೆ, ಬೆಳ್ಳುಳ್ಳಿ 4 ಎಸಳು ಜಜ್ಜಿದ್ದು, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಕೋಬೇಕು. ಅರ್ಧ ಕಪ್ ಆಗುವಷ್ಟು ಒಣಸಿಗಡಿ ಮೀನನ್ನು ಚೆನ್ನಾಗಿ ತೊಳೆದು ಇದಕ್ಕೆ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ ನಂತರ ಇದಕ್ಕೆ ಹಲಸಿನ ಬೀಜವನ್ನು ಹಾಕ್ತಾ ಇದ್ದೇನೆ. ಹಲಸಿನ ಬೀಜಕ್ಕೆ ಬೇಯುವಾಗವೇ ಉಪ್ಪು ಹಾಕಿದ್ದೇನೆ. ಇದನ್ನು ಕೂಡ ಇದರೊಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಇದಕ್ಕೆ ಈ ಮಸಾಲೆಯನ್ನು ಹಾಕಬೇಕು. ಈ ಮಸಾಲೆಗೆ ನೀರೆಂತ ಹಾಕುವುದಿಲ್ಲ, ಹೀಗೆ ಇದನ್ನು ಸೌಟಿನಲ್ಲಿ ಇದು ಡ್ರೈ ಆಗುವವರೆಗೂ ಇದನ್ನು ಹೀಗೆ ಮಾಡ್ತಾ ಇರಬೇಕು. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಇದು ಡ್ರೈ ಆದ ನಂತರ ಕೊನೆಗೆ ಕರಿಬೇವು ಹಾಕಬೇಕು. ತುಂಬ ರುಚಿಯಾಗಿರುವಂತಹ ಹಲಸಿನ ಬೀಜದ ರೆಸಿಪಿ ರೆಡಿ ಆಯಿತು. ಇದನ್ನು ವೈಟ್ ರೈಸ್, ಬಾಯ್ಲ್ಡ್ ರೈಸ್, ಹಾಗೆಯೇ ಚಪಾತಿ, ಪೂರಿ ಯಾವುದರೊಟ್ಟಿಗೆ ಬೇಕಾದರೂ ತಿನ್ಬೋದು. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.